ದೇಸಿ ಪ್ರತಿಭೆ ಅಂದ್ರೆ ಬಲೆ 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 ಎಲ್ಲ ಎಲ್ಲ ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡದ ಫಸ್ಟ್ ಕಪಲ್ ರಿಯಾಕ್ಷನ್ ಚಾನಲ್ ತರ್ಲೆ ಟಾಕೀಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಮತ್ತೆ ಮೀಮ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸಖತ್ತಾಗಿರುವಂಥ ಮೀಮ್ಸ್ಗಳನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀವಿ. ಸೊ ಇನ್ನೂ ತಡ ಮಾಡದೆ ಆ ಮೀಮ್ಗಳಿಗೆ ರಿಯಾಕ್ಟ್ ಮಾಡಿಬಿಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಕಡೆವರೆಗೆ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾಚ್ಗಳ ಯಾವ್ದು ಇದು ದೇಸಿ ಪ್ರತಿಭೆ ಅಂದ್ರೆ ಪಟಾಪಟಿ. ಜನರು ನಮ್ ನೋಡಿ ಉರ್ಕೊಳ್ತಿದ್ದಾರೆ. ಹೌದಾ? ಅಂದ್ರೆ ನಾವು ಸರಿ ನಡೀತಾ ಇದ್ದೀವಿ. ಸರಿ ನಡೀತಾ ಇದ್ದೀವಿ. ಎಲ್ ಸರಿ ನಡೀತಾ ಒಳ್ಳೆ ಸರೆ ಕುಡಿದೋ ತರ ನಡೀತಿದ್ಯಾ. ಎರಡೂ ಈ ಥರ ಇಂಡಿವಿಜುವಲ್ ಆಗಿ ಇಟ್ಕೊಡೋ ಟಕ್ಕರ್ ಕೊಡೋರು ಸಕಾಲಾಗಿದ್ದಾರಲ್ಲ ಇವಾಗ. ಹೌದು, ಚೆನ್ನಾಗಿದೆ. ಬಾಪ ಬಾ ಮಾಟ್ಗಾರ ಬಾ ಬಾಪ ಬಾ ಮಾಟ್ಗಾರ ಬಾ. ಚೆನ್ನಾಗಿದೆ ಮಾಟ್ಗಾರ. ಬಲೆ 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 ಎಲ್ಲ ಎಲ್ಲ ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಮುಂದೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಆಕ್ಚುಲಿ ಯು ಕ್ಯಾನ್ ಟೂ ಗುಡ್, ಯು ಕ್ಯಾನ್ ಟೂ ಬ್ಯಾಡ್. ಪರವಾಗಿಲ್ಲ ಸರ್. ಈಗೇನ್ ಸರ್ ಏನ್ರಣ, ಅಕ್ಕ ತಂಗಿರ್ಗೆ, ಅಣ್ಣ ತಮ್ಮದಿರ್ಗೆ, ಅಂದಾತ್ರಿಗೆ ಅಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಥ್ಯಾಂಕ್ ಯು. ಬಲೆ 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 ಎಲ್ಲ ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಅಯ್ಯೋ ಒಳ್ಳೆ ಬಲೆ ಮನೆ. ಹೌದು, ಇದು ಯಾರು ಗೊತ್ತಿಲ್ಲ. ಯಾರು ಸಿಕ್ಕಾಪಟ್ಟೆ ಬರುತ್ತಪ್ಪ ಇವ್ರದ್ದು ವಿಡಿಯೋಸ್. ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಉದ್ಭವ ಆಗಿರೋ ಪ್ರತಿಭೆ. ಬಲೆ ಬಲೆ ಮನೆ. ಇದು ನಾನು ಆಕ್ಚುಲಿ ಟ್ರೈ ಮಾಡಿದ್ದೀನಿ, ವರ್ಕ್ ಆಗುತ್ತಿದ್ದು. ಅದೇನು ಹುಳ ಅಂತಾರೆ? ನೈಸ್. ಯಾವ್ದಾದಕ್ಕೆ ಯಾರು ಡೈಲಾಗ್ ಸಿಂಕ್ ಮಾಡಿದೀರ ಗುರು? ದರ್ಶನ್ ಗ್ಯಾಂಗ್ ಅಲ್ಲ, ಡೇಂಜರ್ ಗ್ಯಾಂಗ್. ಇಬ್ರು ತಗಡು ಫ್ಯಾನ್ಸ್ಗಳು ತಗಡು ಮಾತು ಕೇಳ್ಕೊಂಡು ತಗಡು ತರ ಆಡ್ತಾ ಇದ್ರು. ಇನ್ನು ಪುಡಾಕ್ ತರ ಆಡ್ತಾ ಇದ್ರಲ್ಲ ಡಿ ಗ್ಯಾಂಗ್, ನಟೋರಿಯಸ್ ಗ್ಯಾಂಗ್ಗಳು. ಎರಡು ಬಿಟ್ರೆ ಮೂತಿಗೆ ಹಂಗೆ ಮುದ್ರ ಬಿಡ್ಬೇಕು ಕೆಳಕ್ಕೆ. ಅಷ್ಟೇ ಅಲ್ಲ, ಸ್ಟೆಪ್ನಿ ಇಟ್ಕೊಂಡಿದ್ರಲ್ಲ 3-4, ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರ. ದರ್ಶನ್ಗೆ 3-4 ಮೈಂಟೈನ್ ಮಾಡ್ತಿದ್ದಂತಹ ಸ್ಟೆಪ್ನಿಗಳು ಇಟ್ಕೊಂಡು ಮೈಂಟೈನ್ ಮಾಡ್ತಿದ್ದಂತಹ ನಟ ದರ್ಶನ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರ. ಇವಳಿ ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ರಾಂಗ್ ರೂಟಲ್ಲಿ ಹೋಗ್ತೀರಾ ನೀವೆಲ್ಲ. ಅಭಿಮಾನಿಗಳು ಅನ್ನೋ ಹೆಸರು ಇಟ್ಕೊಂಡು ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ರೌಡಿಸಮ್ ಮಾಡ್ತೀರಾ ನೀವು. ನಿಮ್ಮನ್ನ ಹಿಂಗೆ ಬಿಟ್ಟು ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಆದ್ರೆ ಏನಂದ್ರೆ ಈ ಟೈಮಲ್ಲಿ ಆಕ್ಚುಲಿ ಸೀರಿಯಸ್ ವಿಷಯ ಇದು. ಬಟ್ ಈ ಟೈಮಲ್ಲಿ ಅವ್ರ ಮೂವಿದು ಏನಂತಾರೆ ಅದು ಕ್ಲಿಪ್ಸ್ಗಳನ್ನ ತಕೊಂಡು ಮೀಮ್ಸ್ ಮಾಡ್ತಿದ್ದಾರೆ. ಸೀರಿಯಸ್ಲಿ ಬಟ್ ಇದು ಮಾತಾಡ್ಬೇಕು. ನ್ಯೂಸ್ ಚಾನಲ್ಸ್ದು ಯಾವ ರೇಂಜ್ಗೆ ಇವರು ಅದೇನು ಪ್ರಚಾರದ ಹುಚ್ಚು ಅಂತಾರೋ, TRP ಅಂತಾರೋ, ಇರೋ ವಿಷಯ ಹೇಳಲ್ಲ, ಇಲ್ಲದೆ ಇರೋನೆಲ್ಲ ಪುಂಕ್ತಾ ಇರ್ತಾರೆ. 3-4 ಸ್ಟೆಪ್ನಿ ಅಂತ ಅರ್ಥ ಏನು? ಇವ್ರು ವಿಜಯಲಕ್ಷ್ಮಿ ಅವ್ರು ಯಾರ್ಯಾರ ಮೇಲೆ ಅಷ್ಟು ಎರಡು ಥರ ಹೋಯ್ತಾರೆ. ಇಂಥವ್ರ ಮೇಲೆ ಫಸ್ಟ್ ಡಿಫಾಮೇಷನ್ ಹಾಕಬೇಕು. ಫಸ್ಟ್ ನ್ಯೂಸ್ ಚಾನಲ್ ಅಂತ ಕುತ್ಕೊಂಡು ಮಾನ ಮರ್ಯಾದೆಲ್ಲ ಏನೇನು ಮಾತಾಡ್ತಾರೆ ಅಂತ. ಆಮೇಲೆ ಇವ್ರದೇ ಸಹೋದ್ಯೋಗಿಗಳು ಈಗ ಅಂದರ್ ಹಾಕಕ್ಕೆ ಹುಡುಕ್ತಾವ್ರಲ್ಲ, ತಪ್ಪಿಸ್ಕೊಂಡಿರ್ತಾವ್ರಂತಲ್ಲ, ಸಿಹಿ ಸುದ್ದಿ ಕೊಟ್ಟವ್ರೆ, ಸಿಹಿ ಸುದ್ದಿ ನ್ಯೂಸ್ ಆಗ್ಬಿಟ್ಟವ್ರೆ, ಅಂಥವ್ರನ್ನೆಲ್ಲ ಅಂಥವ್ರ ಬಗ್ಗೆ ಮಾತಾಡಲಿಲ್ಲ ಇವ್ರು ಯಾರುವೆ. ಅದೇ ಏನಂದರೆ ವಿಷಯ ಸಿಕ್ಕಿದಾಗ TRP ಡ್ಯಾಶ್ಗೋಸ್ಕರ ಈ ಥರದವೆಲ್ಲ ಮಾತಾಡ್ತಾರೆ. ಮಾತಾಡಲಿ ಬಿಡಿ. ಏ ಗುರು,
ಎಲ್ಲೋಗ್ತಿದ್ಯಾ? ಆಸ್ಪತ್ರೆಗೆ ಹೋಗ್ತಾ ಇದೀನಿ ಕಣ. ನಮ್ಮ ಅಣ್ಣನ ಮಗನ್ಗೆ ಮಾತಾಡಕ್ಕೂ ಆಗ್ತಾ ಇಲ್ಲ, ನಡೆಯಕ್ಕೂ ಆಗ್ತಾ ಇಲ್ವಂತೆ. ಹೌದಾ, ಏನಾಯ್ತು? ಈಗ 2 ಅವರ್ ಮುಂಚೆ ಹೊಡ್ತಾ ಕಣ, ಅದಕ್ಕೆ. ಪಂಚಲೈನ್ ಸಗದಾಗಿತ್ತು ಲಾಸ್ಟ್ ಅಲ್ಲಿ. ಹೌದು ಹೌದು. ಬರೀ ಇಂಥದೆಯಾ? ಭಾಷೆಗೆ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ಅವಾಗ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂತಾನಿಲ್ಲ ಆಗೋಣ ಬಾ. ಯಪ್ಪ, ಏನೇನೆಲ್ಲ ವೈರಲ್ ಮಾಡ್ತಾರೆ ಅಂದ್ರೆ ಇದನ್ನು ಬಿಟ್ಟಿಲ್ಲ ಗುರು. ಅಲ್ಲ, ಲಾಸ್ಟ್ಗೆ ಇದು ಹೆಂಗಾಗೋಯ್ತು ಅಂದ್ರೆ ನ್ಯೂಸ್ನವ್ರು ಕುತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ರೀಲ್ಸ್ ಮಾಡೋರ್ನೆಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಕುಣಿಸ್ಕೊಂಡು ಅದೇ ಒಂದು ಪ್ರೋಗ್ರಾಮು. ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ ನ್ಯೂಸ್ ಚಾನಲ್ಗಳು ಬೇರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಂಬಾನಿ ಮದುವೆ ಸಂಭ್ರಮ. ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಜಾ? ಒಂದು 6 ತಿಂಗಳು, 1 ವರ್ಷ ಆಗುತ್ತೆ. 6 ತಿಂಗಳು ವರ್ಷ ಆಗುತ್ತಾ? ಅಲ್ಲ ಗುರು, ಏನ್ ಮದ್ವೆ ಮಾಡ್ತಾರೋ ಅದೇನ್ ಮಾಡ್ತಾರೋ. ಇವ್ರೇನ್ ಫಿಲಮ್ ತೆಗಿತಾವ್ರ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ಕೊಂಡು. ಅಲ್ಲ ಇವ್ರು ಪ್ರೀ ವೆಡ್ಡಿಂಗ್ ಅಲ್ಲ ಇವ್ರು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಮ್ಗೆ ಯಾಕೆ 140 ರೂಪಾಯಿ ಟ್ಯಾಕ್ಸ್ ಹಾಕ್ಬೇಕು ಅಂತ. ಕಟ್ಟು 3 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರಲ್ಲ, ತಲೆ ಬೋಳಿಸ್ಕೊಂಡ್ಬಿಡ್ತೀನಿ. ನೀರು ಕೊಟ್ರಿ ತಲೆ ಬೋಳಿಸ್ಕೊತಾರೆ. ಕತೆ. ಆದ್ರೂ ಸಿದ್ದರಾಮಯ್ಯ ಅವ್ರದ್ದು ಒಂದೊಂದ್ಸಲಿ ಪಂಚ್ಲೈನ್ ಕೊಡ್ತಾರಲ್ಲ, ಸಖತ್ ಸ್ವಾಗಲ್ ಕೊಡ್ತಾರಲ್ಲ. ನೋ ಕಾಂಟ್ರವರ್ಸಿ ಗೈಸ್. ನೋ ಕಾಂಟ್ರವರ್ಸಿ, ನೋ ಕಮೆಂಟ್ಸ್. ನೆಕ್ಸ್ಟ್ ವಿಡಿಯೋಗೆ ಹೋಗ್ಬಿಡೋಣ. ಅಲ್ಲಲ್ಲಲ್ಲಲ್ಲಲ್ಲ, ಜೀವನ ಕೊಡ್ತೀವಿ, ಅವ್ರು ತಂಟೆ ಸಿಗಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಆಕ್ಚುಲಿ ಇದು ರಿಯಾಲಿಟಿಗೆ ಸೂಟ್ ಆಗುತ್ತೆ. ಇನ್ನು ಬಿಹಾರ್ ಇಸ್ ನಾಟ್ ಫಾರ್ ಬಿಗಿನರ್ಸ್. ಟ್ರೈನ್ ತಳ್ತಾವ್ರ? ಅಲ್ಲ ಗುರು, ಬಸ್ ತಳ್ಳೋದು ನೋಡಿದೀವಿ, ಬೈಕ್ ತಳ್ಳೋದು ನೋಡಿದೀವಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ನೋಡ್ತಾ ಇರೋದು. ಸೀರಿಯಸ್ಲಿ ಬಿಹಾರ್ ಅದು ಇಂಡಿಯನ್ ಸ್ಕೂಲ್ ಆಗಿರೋದು. ಯಪ್ಪ, ನನ್ನ ಲೈಫಲ್ಲಿ ಏನೇನೆಲ್ಲ ಮಾಡ್ತಾರೆ ಗುರು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಟ್ರೈನ್ ತಳ್ತಿರೋದು. ನೀವು ಯಾವ ಥರ ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಓಪನ್ ಸವಾಲ್ ಬಂದ್ಬಿಡಿ ಸ್ವಾಮಿ. ಅವನು ಯಾರು ಬರ್ತಾರೋ ಬರ್ಲಿ. ಮೀಟರ್ ಬೇಕು, ಮೀಟರ್. ಶೆಡ್ ಫಿಕ್ಸ್. ಚಂಬಕ್ ಚಂದ. ನಮಗೆ ನಾನ್ ನೋಡ್ಲಿಲ್ಲ. ಇವ್ರು ಮಾತ್ರ ನೋಡಿದ್ದು, ಇವ್ರಿಗೆ ಡೈರೆಕ್ಟ್ ಆಗಿರೋದು ಅದು. ಒರ್ಸ್ಕೊಂಡ್ ಬಟ್ ಇದು ಈ ಮುಂದೆ ಥರದ್ದು ನೋಡಿದ್ದೀವಿ ಮುಂಚೆ. ಅಲ್ಲ, ಒರ್ಸ್ಕೊಂಡ್ ಮುಂದಕ್ಕೆ ಹೋಗೋಣ ಗೈಸ್, ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಒಂದು ಸೀರಿಯಸ್ಲಿ ಅಣ್ಣವ್ರದ್ದು ಇಮೇಜ್ ಇದೆ ರೀ, ನೋಡೋಣ. ಸ್ವಾಮಿ ದುಡ್ಡು ಕೊಟ್ಟೋಗ್ರಿ. ಮರ್ತ್ಬಿಟ್ಟ ಕಣೆ, ಬೇಜಾರ್ ಮಾಡ್ಕೋಬೇಡ. ಎಷ್ಟಪ್ಪ? 10 ರೂಪಾಯಿ ಆಗಿದೆ. 10 ರೂಪಾಯಿ? ಹೌದು. ಏನ್ ಬೆಂಗಳೂರೆಲ್ಲ ತೋರಿಸಿದ್ಯಾ ನೀನ್ ನನಗೆ 10 ರೂಪಾಯಿ ಕೊಡೋದಕ್ಕೆ? ಮೀಟರ್ ನೋಡ್ರಿ. ನೀವೇ ನೋಡ್ರಿ, ಮೀಟ್ರು 4:15 ಆಗಿದೆ. ಏನಮ್ಮ ನನ್ನ ಹತ್ರನೇ ಬಿಡ್ತಾ ಇದೀಯ ಬೋರಂಟಿನ? ನಾನು ಕನ್ನಡ 3ನೇ ಕ್ಲಾಸ್ ಓದಿದ್ದೀನಪ್ಪ. ಸರಿ, 4 ಕೊಟ್ಟೋಗಿ ಸ್ವಾಮಿ. 4 ಕಿಲಾಡಿ ಮಗ ನೀನು. ಹೋಲಿ ತಗೊಂಡ್ 8 ಕಾಫಿ ಗಿಫಿ ಕೊಡಿ. ಅಲ್ಲ ಏನಿದು ಆಕ್ಚುಲಿ ಸಿಚುವೇಶನ್ಗೆ ಕರೆಕ್ಟ್ ಆಗಿದೆ ಇದು. ಆಗ್ತಿದೆ. ಅಲ್ಲ ಇದು ಪರಂಪರೆ ಅವಾಗಿಂದ ಹಿಂಗೆ ಬಂದ್ಬಿಟ್ಟಿದ್ಯಾ ಅಂತ. ಇದು ಬೋಧನಪ್ಪ. ನೋಡ್ತಿದ್ರೆ ನನ್ನ ತಂದೆನೇ ನೆನಪಾಗ್ತಾರೆ. ಹೌದಾ? ಏನ್ ಮಾಡ್ತಿದ್ರು ನಿಮ್ ತಂದೆ? ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ರು. ಓ, ಪಾಪ ಬಾವಿಯಲ್ಲಿ ಬಿದ್ದು ಸತ್ತು. ಸ್ವಿಮ್ಮಿಂಗ್ ಚಾಂಪಿಯನ್ ಬಾವಿಗೆ ಬಿದ್ದು ಸತ್ತೋದ್ರ? ಅದಂಗೆ? ಬಾವಿಯಲ್ಲಿ ನೀರಿರ್ಲಿಲ್ಲಲ್ಲ. ಯಾವ ಇದು? ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್. Neighbors play loud music late at man fired crackers using drone.
ಯಾರಿಗೂ ಇಂಥ ಸೈಕೋ ಫೋನೆಲ್ಲ ಆಗ್ತಾವ್ರಲ್ಲಪ್ಪ. ಸರ್ಜಿಕಲ್ ಸ್ಟ್ರೈಕ್ ಅಣ್ಣಂದು ಎಲ್ಲ ನೀಟಾಗಿ ಪ್ರಿಸೈಸ್ ಟಾರ್ಗೆಟ್ ಡನ್ 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 ಅನ್ಸ್ತಾವನೆ. ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಆದ್ರೂ ಇದು ವರ್ದೂರ್ ಅವ್ರ ಡೈಲಾಗ್ ಎಷ್ಟು ಫೇಮಸ್ ಮೀಮ್ಸ್ ಆಗೋಯ್ತಲ್ಲ ಇದು. ಎಲ್ಲ ಕಡೆ ಸಿಂಕ್ ಮಾಡ್ತಾವ್ರೆ ಇದನ್ನ. ಅವ್ರಿಬ್ರು ಸೇರ್ಕೊಂಡು ಎಷ್ಟು ಹೊಟ್ಟೆ ಉರಿಸ್ತಾವ್ರೆ ಕನ್ನಡ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಅಥವಾ ವಿಡಿಯೋ ಬಗ್ಗೆ ಏನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಏನಾದರೂ ಸಜೆಷನ್ಗಳಿದ್ರು ಕೂಡ ತಿಳಿಸಿ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ